ಒಬೆಸಿಟಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇದು ಜಾಗತಿಕ ಮಟ್ಟದ ಸಮಸ್ಯೆಯಾಗಿ ಕಾಡ್ತಾ ಇದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದಾಗ ಏನಿತ್ತು ಅಂತ ಹೇಳಿದ್ರೆ ಮೇನ್ ಆಗಿ ಗ್ರೋತ್ ರೇಟ್ ಅರೌಂಡ್ 50% ಜಾಸ್ತಿ ಆಗಿದೆ. ಒಬೆಸಿಟಿ ವಿಚಾರವಾಗಿ ಜನರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬಹುದು? ಯಾಕಂತಂದ್ರೆ ಭಾರತದಲ್ಲಿ ಸುಮಾರು 70% ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ. ಒಬೆಸಿಟಿ ಅಂದಾಗ ಬಾಡಿ ವೇಟ್ ಜಾಸ್ತಿ ಹೋದಾಗ ಒಂದು ಎನರ್ಜಿ ಬ್ಯಾಲೆನ್ಸ್ ಬರ್ತಾಗ ಎನರ್ಜಿ ಇನ್ನೆಷ್ಟು ಅಂತ ನಾವು ತಗೊಂಡು ಫುಡ್ ಅದರದ್ದು ಕ್ಯಾಲರಿ ಎಷ್ಟಿದೆ ಅದನ್ನು ಔಟ್ ಅಷ್ಟು ಹೋಗಲಿಲ್ಲ ಅಂದಾಗ ಎನರ್ಜಿ ಇದಾಗ್ಬಿಡುತ್ತೆ. ಊಟ ಬಿಟ್ಬಿಡ್ತಾರೆ, ಆದ್ರೂ ಕೂಡ ಊಟ ಏನು ಅವ್ರಿಗೇನು ಬಾಡಿ ವೇಟಲ್ಲಿ ಏನು ಲಾಸ್ ಆಗಲಂಥದ್ದು ಏನು ಇರೋದಿಲ್ಲ. ನಮಸ್ತೆ ವೀಕ್ಷಕರೇ, ಒಬೆಸಿಟಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ ಹೆಚ್ಚಿನ ಜನರಲ್ಲಿ. ಅದರಲ್ಲೂ ಪ್ರಪಂಚಕ್ಕೆ ಹೋಲಿಸಿಕೊಂಡ್ರೆ ಭಾರತದಲ್ಲಿ ಸುಮಾರು 70% ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ. ಹಾಗಾಗಿ ನ್ಯಾಚುರಲೋಪತಿಯಿಂದ ಅಂತಂದರೆ ನ್ಯಾಚುರಲ್ ಆಗಿ ಒಬೆಸಿಟಿಯನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು, ಹಾಗೆಯೇ ಒಬೆಸಿಟಿಯಿಂದ ಏನೇನು ಸಮಸ್ಯೆಗಳು ಕಂಡು ಬರ್ಬೋದು. ಯಾಕಂತಂದರೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಎಲ್ಲ ಕಾಯಿಲೆಗಳಿಗೂ ಒಂದು ರೀತಿಯಲ್ಲಿ ಒಬೆಸಿಟಿ ಮೂಲ ಆಗಿರುತ್ತೆ. ಹಾಗಾಗಿ ಇದರಿಂದ ಹೇಗೆ ನಾವು ಹೊರಬರ್ಬೋದು, ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇದರ ಕುರಿತಾಗಿ ಯಾವ ರೀತಿಯಾಗಿ ತಗೊಳ್ಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಭಿಷೇಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಡಾಕ್ಟರ್ ನಮಸ್ಕಾರ. ಒಬೆಸಿಟಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇದು ಜಾಗತಿಕ ಮಟ್ಟದ ಸಮಸ್ಯೆಯಾಗಿ ಕಾಡ್ತಾ ಇದೆ ಜನರಿಗೆ. ಹಾಗಾಗಿ ಒಬೆಸಿಟಿ ಬಗ್ಗೆ ಏನು ಹೇಳ್ತೀರಾ? ನಿಜವಾಗಿ ಮೇನ್ ಏನು ಹೇಳ್ಬೇಕಂತ ಹೇಳಿದ್ರೆ, ಯೂಶಲಿ ಒಬೆಸಿಟಿ ಅನ್ನೋದು ಜನರಿಗೆ ಏನಂತ ಗೊತ್ತಿಲ್ಲ. ಬಾಡಿ ವೆಯ್ಟ್ ಜಾಸ್ತಿ ಆಗಿರೋದು ಯಾಕೆ ಏನಂತೇಳಿ ಮುಂಚೆ ಕಂಪೇರ್ ಮಾಡಿದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದರು. ಯೂಶಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದಾಗ ಏನಿತ್ತು ಅಂತ ಹೇಳಿದ್ರೆ ಮೇನಾಗಿ ಅವರು 2019 2005ಗೆ ಕಂಪೇರ್ ಮಾಡಿದ್ರೆ ಅರೌಂಡ್ ಅದರ ಗ್ರೋತ್ ರೇಟ್ ಅರೌಂಡ್ 50% ಜಾಸ್ತಿ ಆಗಿದೆ. ಸೊ ಅದಕ್ಕೆ ಮೇನಾಗಿ ಅವರು ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮದು ಬಾಡಿಯಲ್ಲಿ ಯಾವ ಥರ ಏನೇನು ಚೇಂಜಸ್ ಆಗ್ತಿದೆ ಅಂತ. ಸೊ ವರ್ಲ್ಡಲ್ಲಿ ನಾವು ಕಂಪೇರ್ ಮಾಡಿದರೆ ಫಸ್ಟು ಆಫ್ಟರ್ ಮೋಸ್ಟ್ ಇದರಲ್ಲಿ ನಮ್ಮ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು, ಅದು ಮೇನಾಗಿ ಕಾಸ್ ಮಾಡ್ತಾ ಇರೋದು ಸ್ಮೋಕಿಂಗಿಂದ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿರುವಂಥದ್ದು ಒಬೆಸಿಟಿಯಿಂದ ಕಾಸ್ ಮಾಡ್ತಿರೋ 13 ಟೈಪ್ ಆಫ್ ಕ್ಯಾನ್ಸರ್ಸ್ ಬರ್ತಾ ಇದೆ ಮೇನಾಗಿ. ಸೊ ಇನ್ನು ಬಾಡಿ ವೆಯ್ಟ್ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇದೆ, ಮತ್ತು ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಡಯಟರಿ ಥಿಂಗ್ಸ್ ಕಂಪ್ಲೀಟಾಗಿ ರಾಂಗ್ ಇದೆ. ಪ್ರತಿಯೊಂದು ವಿಷಯ ಕೂಡ ಈ ರೀತಿ ಚೇಂಜ್ ಇರೋದ್ರಿಂದ ಮೇನಾಗಿ ಒಬೆಸಿಟಿ ಬಂದಿರುವಂಥದ್ದು. ಹಾಗೆ ಒಬೆಸಿಟಿ ವಿಚಾರವಾಗಿ ಜನರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬಹುದು? ಯಾಕಂತಂದ್ರೆ ಭಾರತದಲ್ಲಿ ಸುಮಾರು 70% ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ. ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಲ್ಲಿ ಒಬೆಸಿಟಿ ಮಟ್ಟ ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳಿಗೆ ಒಬೆಸಿಟಿನೇ ಮೂಲ ಆಗಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿಯಾಗಿ ತಗೊಳ್ಬಹುದು? ಮೇನಾಗಿ ಮುನ್ನೆಚ್ಚರಿಕೆ ಕ್ರಮ ಅಂತ ನೋಡುವಂಥದ್ದು ಒಬೆಸಿಟಿಲಿ ಏನಂತಂದರೆ ಅವ್ರದ್ದೊಂದು ಫಿಸಿಕಲ್ ಆ್ಯಕ್ಟಿವ್ ಏನಿಲ್ಲ. ಒಬೆಸಿಟಿ ಅಂದಾಗ ಬಾಡಿ ವೆಯ್ಟ್ ಜಾಸ್ತಿ ಹೋದಾಗ ಒಂದು ಎನರ್ಜಿ ಬ್ಯಾಲೆನ್ಸ್ ಬರ್ತಾಗ ಎನರ್ಜಿ ಇನ್ನೆಷ್ಟು ಅಂತ ನಾವು ತಗೊಂಡು ಫುಡ್ಡು ಅದರದ್ದು ಕ್ಯಾಲರಿ ಎಷ್ಟಿದೆ ಅದನ್ನು ಔಟ್ ಅಷ್ಟು ಹೋಗಲಿಲ್ಲ ಅಂದಾಗ ಎನರ್ಜಿ ಇದಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ಒಂದು ಎನರ್ಜಿ ಲಾಸ್ ಆಗೋಲ್ಲ ಅಷ್ಟೇ. ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಕೆಲವರು ಲಾಸ್ ಆಗೋದಿಲ್ಲ. ಕೆಲವರು ನೋಡಿರ್ಬೋದು, ಕೆಲವರು ಒಬೆಸಿಟಿ ಅಂತೇಳಿ ಕೆಲವು ಪೌಡರ್ಸ್ ತಗೊಳ್ತಾರೆ, ಲಾಸ್ ಆಗೋದಿಲ್ಲ. ಮತ್ತು ಕೆಲವರು ಊಟ ಕಮ್ಮಿ ಮಾಡಿಬಿಡ್ತಾರೆ. ಊಟ ತಗೊಂಡು ಏನು ನಾನು ನಾಳೆಯಿಂದ ವೆಯ್ಟ್ ಲಾಸ್ ಆಗಬೇಕಂತ ಸಡನ್ನಾಗಿ ಕಮ್ಮಿ ಆಗಿಬಿಡ್ತಾರೆ, ಊಟ ಬಿಟ್ಬಿಡ್ತಾರೆ. ಆದ್ರೂ ಕೂಡ ಊಟ ಏನು ಅವ್ರಿಗೇನು ಬಾಡಿ ವೆಯ್ಟಲ್ಲಿ ಏನು ಲಾಸ್ ಆಗಲಂಥದ್ದು ಏನು ಇರೋದಿಲ್ಲ. ಮೇನಾಗಿ ಅವ್ರದ್ದು ಫಂಕ್ಷನಾಲಿಟಿ ಸರಿ ಇರೋದಿಲ್ಲ, ಮೆಟಬಾಲಿಸಮ್ಸ್ ಚೆನ್ನಾಗಿರೋದಿಲ್ಲ. ಇದರಿಂದ ಏನಾಗುತ್ತೆ, ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಿ ಶುರು ಆಗುತ್ತೆ. ಹಾರ್ಟಲ್ಲಿದ್ದಾಗ ಹಾರ್ಟಿದ್ದು ಥೆರೋಸ್ಕ್ಲೆರೋಸಿಸ್ ಪ್ರಾಬ್ಲಮ್ ಆಗಲಿ, ಅಥವಾ BP ಜಾಸ್ತಿ ಆಗಿರುವಂಥದ್ದಾಗಲಿ, ಅದೇ ರೀತಿ ಲಿವರಲ್ಲಿ ಬಂದರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಆಗಲಿ, ಅಥವಾ SGPT ಕೌಂಟ್ಸ್ ಚೇಂಜ್ ಆಗುವಂಥದ್ದಾಗಲಿ, ಇದೇ ರೀತಿ ಬೇರೆ ಬೇರೆ ರೀತಿ ಒಂದು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗಲಿ. ಪ್ರತಿಯೊಂದು ಈಗ ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ, ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಆದಾಗ ಅದು ಪ್ರತಿಯೊಂದು ಆರ್ಗ್ಯಾನ್ ಹೊರಗಡೆ ಫ್ಯಾಟ್ ಅಕ್ಯುಮುಲೇಷನ್ ಹೋದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಅಂದರೆ ಪ್ರತಿಯೊಂದು ಆರ್ಗನ್ಸಿದ ಫಂಕ್ಷನಾಲಿಟಿ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಮೇನಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಯಾವ ಥರ ಅಂತ ಹೇಳಿದರೆ, ನಾವು ಅವರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅವರಿಗೆ. ನಾರ್ಮಲಾಗಿ ಊಟ ಬಿಟ್ಟು ಕೂಡಲೇ ನಾನು ವೆಯ್ಟ್ ಕಮ್ಮಿ ಆಗ್ತೇನೆ, ಇಲ್ಲ ನಾನು ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡಿದರೆ ಕಮ್ಮಿ ಆಗಿಬಿಡ್ತೇನೆ ಅಂತ ತಪ್ಪು ಕಾನ್ಸೆಪ್ಟ್ ಉಂಟು. ಸೊ ಯೂಶಲಿ ಹಾಗಲ್ಲ. ಇನ್ನೊಂದು ಏನು ಹೇಳಿದರೆ, ಬಾಡಿಯಲ್ಲಿ ಫ್ಯಾಟ್ ಲಾಸ್ ಆಗೋದು ಯಾವ ಥರ ಅಂತ ಹೇಳಿದರೆ, ಒಂದು ಫಸ್ಟು ನೋಡ್ತಾ ಬಂದರೆ ಬಾಡಿಯಲ್ಲಿ CO2 ಮತ್ತು ಹೈಡ್ರೋಜನ್ ಬಾಡಿಯಿಂದ ಎಷ್ಟು ಅಂದರೆ ವಾಟರ್ ಎಷ್ಟು ಬಾಡಿಯಿಂದ ಹೊರಗೆ ಹೋಗ್ತಾ ಇದೆ, ಆ ರೀತಿ ಬಾಡಿಯಲ್ಲಿ ವೆಯ್ಟ್ ಲಾಸ್ ಆಗುವಂಥದ್ದು. ಸೊ ನಾವು ಮೇನಾಗಿ ಫೋಕಸ್ ಮಾಡುವಂಥದ್ದು ಯೋಗ. ಮೇನಾಗಿ ಜನರಲ್ಲಿ ಮೇನಾಗಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇರೋದು ಯೋಗದಲ್ಲಿ ಅವರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ, ಅದರಲ್ಲಿ ಏನು ಬೆನಿಫಿಟ್ಸ್ ಇಲ್ಲ ಅಂತ. ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಅವ್ರದ್ದು ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಈಗಂತೂ ಕೇಳಿ ಒಬೆಸಿಟಿ ಇದ್ದವರಿಗೆ ಆಲ್ಮೋಸ್ಟ್ 50-90% ಪೇಷಂಟ್ಸ್ ಯಾರೆಲ್ಲ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೋ ಅವರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು. ಅಂದರೆ ಫುಡ್ ಸ್ಟೈಲ್ ಚೇಂಜ್ ಇಲ್ಲ, ಅವರು ಫುಡ್ಡನ್ನು ಚೇಂಜ್ ಮಾಡಿರುವಂಥದ್ದು ಅಂಥದ್ದಿದೆ. ಅದಾದಮೇಲೆ ಅವರು ಆ ಹೊಟ್ಟೆಯನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಮುಂಚೆ ಅವ್ರು ಏನು ಫಾಸ್ಟಿಂಗ್ ಅಂತ ಏನು
ಮುಂಚಿನ ಕಾಲದವ್ರು ಮಾಡ್ತಿದ್ದ ಅಂಥದ್ದು ಏನು ಇಲ್ಲಿ ಮಾಡ್ತಾ ಇಲ್ಲ ಮೇನಾಗಿ. ಸೊ ಅಂಥದ್ದೆಲ್ಲ ಅವರಿಗೆ ಲೇಟರ್ ಆನ್ ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಹಾಗೆ ನಾವು ಒಂದ್ಸಲ ಅವರಿಗೆ ಕೊಲೊನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೇವೆ. ಅದಾದ ನಂತರ ನಾವು ನೆಕ್ಸ್ಟ್ ಕೊಡುವಂಥ ಟ್ರೀಟ್ಮೆಂಟ್ ಯಾವುದಂತ ಹೇಳಿದರೆ ಅವರಿಗೆ ಮಸಾಜ್ ಮೂಮೆಂಟ್ಸ್ ಕೆಲವು ಕೊಡ್ತೇವೆ. ಆದರೆ ಯಾವ ಥರದ ಬಾಡಿದು ಒಬೆಸಿಟಿ ಬೇಕಾದಂಥ ಮಸಾಜಸನ್ನು ಕೊಡ್ತೇವೆ. ಅದಾದ ನಂತರ ನಾವು ಅವರಿಗೆ ಕೆಲವೊಂದು ಸ್ಟೀಮ್ ಬಾತನ್ನು ಕೊಟ್ಟು ಹೈಡ್ರೋಥೆರಪಿಯನ್ನು ಕೊಡ್ತೇವೆ. ಮತ್ತು ನಾವು ಅವರಿಗೆ ಮೇನಾಗಿ ಫುಡ್ ಯಾವ ಥರ ತೊಗೊಳ್ಬೇಕಂತ ಕಾನ್ಸೆಪ್ಟೇ ಗೊತ್ತಿಲ್ಲ, ಯಾವ ಥರ ಫುಡ್ ತೊಗೋಬೇಕು, ಯಾವ ಥರ ಕಮ್ಮಿ ಮಾಡಬೇಕು, ಎಷ್ಟು ಫುಡ್ ತೊಗೊಂಡ್ರೆ ಎಷ್ಟು ಬಾಡಿಯಿಂದ ವೆಯ್ಟ್ ಲಾಸ್ ಆಗ್ಬೋದು ಅಂತೇಳಿ ಇಂಥದ್ದನ್ನು ನಾವು ಮೇನಾಗಿ ಅವರಿಗೆ ಅದ್ರ ಬಗ್ಗೆ ತಿಳಿಸ್ತೇವೆ. ಅದು ಬಿಟ್ಟು ಹೊರಗಡೆಯಿಂದ ಬೇರೆ ಐಟಮ್ಸ್ ಕೊಡೋದಾಗಲಿ, ಪೌಡರ್ಸ್ಗಳು ಕೊಡೋದಾಗಲಿ ಅಂಥದ್ದು ಯಾವುದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅವರಿಗೆ ನ್ಯಾಚುರಲ್ ವೇಯಲ್ಲಿ ಅವರಿಗೆ ಕಮ್ಮಿ ಆಗಬೇಕು. ಇಲ್ಲಾಂದರೆ ಅದು ಒಂದು ಟ್ರೀಟ್ಮೆಂಟ್ ತೊಗೊಂಡು ಇನ್ನೊಂದು ಬೇರೆ ಅಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಕೆಲವು ಪ್ರಾಬ್ಲಮ್ಸು ಅದು ಪೌಡರ್ಸು ಇದೆಲ್ಲ ಜಾಸ್ತಿ ತೊಗೊಂಡಾಗ ಲಿವರಿಗೆ ಪೆಟ್ಟಾಗುವಂಥದ್ದಾಗಲಿ, ಕಿಡ್ನಿಗೆ ಪೆಟ್ಟಾಗುವಂಥದ್ದಾಗಲಿ ಯೂಶ್ವಲಿ ಇರ್ತದೆ. ಇನ್ನೊಂದಿಷ್ಟು ಜನರು ಇಂಗ್ಲಿಷ್ ಮೆಡಿಷನ್ಗೆ ಒಳಗಾಗ್ತಾರೆ. ಇಂಗ್ಲಿಷ್ ಮೆಡಿಷನ್ಗಳ ಮೂಲಕ ನನ್ನ ವೆಯ್ಟನ್ನು, ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೊರಡ್ತಾರೆ. ಆದರೆ ನ್ಯಾಚುರಲ್ ಆಗಿ ನಾವು ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನು ದಪ್ಪ ಇರುವಂಥದ್ದಿರ್ಬೋದು, ಒಬೆಸಿಟಿ ಇರ್ಬೋದು, ಇವುಗಳಿಂದ ಹೇಗೆ ನಾವು ಆಚೆ ಬರಬಹುದು, ಹೇಗೆ ಅಂದರೆ ಒಂದಿಷ್ಟು ಜನರಿಗೆ ನ್ಯಾಚುರಲ್ ಆಗಿ ಹೇಗೆ ಹುಷಾರಾಗಬಹುದು, ನಾವು ಆರೋಗ್ಯದಲ್ಲಿ ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇನಾಗಿ ಜನರಿಗೆ ಏನಂತ ಹೇಳಿದ್ರೆ ಎಲ್ಲ ಇಮಿಡಿಯೇಟ್ ಕ್ಯೂರ್ ಆಗಬೇಕು. ನೋಡಿ, ಇವತ್ತು ವೆಯ್ಟ್ ಇದ್ದರೆ ನಾಳೆ ಬೆಳಿಗ್ಗೆ ಆದಾಗ ಅವನಿಗೆ ವೆಯ್ಟ್ ಕಮ್ಮಿ ಆಗಿ ನಾರ್ಮಲ್ ವೆಯ್ಟಿಗೆ ಬರಬೇಕು. ಇಲ್ಲ ಅಂತ ಹೇಳಿದರೆ ಅವರಿಗೆ ಇಮಿಡಿಯೇಟ್ 10 ಡೇಸ್ ಒಳಗೆ ಕಮ್ಮಿ ಆಗಬೇಕು. ನೋಡಿ, ಅವತ್ತು ಅವರು 10 ದಿನದಲ್ಲಿ ವೆಯ್ಟ್ ಗೇನ್ ಆಗಿರೋದಲ್ಲ, ಅವರಿಗೆ ವೆಯ್ಟ್ ಗೇನ್ ಆಗಿರೋದು ಮೇನಾಗಿ 1 ವರ್ಷ ಅಲ್ಲ, 2 ವರ್ಷ, 3 ವರ್ಷ, 5 ವರ್ಷ ಕಂಟಿನ್ಯೂಸ್ಗೆ ವೆಯ್ಟ್ ಗೇನ್ ಆಗಿರುತ್ತೆ. ಸೊ ಯಾವ ಸೈಕಲ್ ಇದೇ ರೀತಿ ಬಂದಿದೆ ಅದೇ ಸೈಕಲ್ ನಾವು ವಾಪಸ್ ಹೋಗಬೇಕು. ನಾವು ಸಡನ್ನಾಗಿ ಬಂದು ನಾವು 4 ದಿನದಲ್ಲಿ ವೆಯ್ಟ್ ಕಮ್ಮಿ ಮಾಡೋದು ಅಥವಾ ಏನಾದರೂ ಬೇರೆ ಪೌಡರ್ಸ್ ತೊಗೊಂಡು ಇಲ್ಲಾಂದರೆ ಬೇರೆ ಏನಾದರೂ ಕೆಮಿಕಲ್ ಮೆಡಿಸಿನ್ಸ್ ತೊಗೊಂಡು ಸಡನ್ನಾಗಿ ಕಮ್ಮಿ ಆದಾಗ ಸೊ ಬಾಡಿಯಲ್ಲಿರೋ ಮೆಟಬಾಲಿಕ್ ಚೇಂಜಸ್ಸು ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಮತ್ತು ಇದು ಎಫೆಕ್ಟ್ ಆಗಿಬಿಡುತ್ತೆ. ಜನರಿಗೆ ಯಾವತ್ತು ಏನಾಗಂದರೆ ಎಲ್ಲ ಫಾಸ್ಟ್ ಯುಗದಲ್ಲಿ ಎಲ್ಲರಿಗೆಲ್ಲ ಫಾಸ್ಟಾಗಿ ಕ್ಲಿಯರ್ ಆಗಬೇಕು. ಅದು ಒಂದೊಂದು ಮೇನ್ ರಾಂಗ್ ಕಾನ್ಸೆಪ್ಟ್ ಅವರು ಅಂದ್ಕೊಂಡಿರೋದು ಅದು ಹಾಗೆ. ಅದು ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಆಗಲಿ, ಲಿವರ್ ಪ್ರಾಬ್ಲಮ್ಸ್ ಆಗಲಿ, ಮೇನಾಗಿ ಪ್ರಾಬ್ಲಮ್ ಇದಾಗುವಂಥದ್ದು, ನೆಕ್ಸ್ಟ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾವು ನಿಧಾನವಾಗಿ ನಮ್ಮ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ನಾವು ಅವ್ರ ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾರೂ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಯಾರೂ ರೆಡಿ ಇರೋದಿಲ್ಲ, ಒಂದು ಉದಾಸೀನ. ಮತ್ತು ಇನ್ನೊಂದು ಹೇಳ್ತಾರೆ ಎಲ್ಲರೂ ಟೈಮ್ ಇಲ್ಲ ಅಂತೇಳಿ. ಯೂಶ್ವಲಿ ಟೈಮ್ ಇಲ್ಲದೆ ಇರೋದಲ್ಲ, ನಾವು ಅದಕ್ಕೆ ಟೈಮ್ ಕೊಡದೇ ಇರುವಂಥದ್ದು ಮೇನ್ ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ಹೇಳಿದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾಗಲಿ, ಸ್ವೆಟ್ ಆಗುವಂಥದ್ದಾಗಲಿ ಏನು ಅವರು ಅಂಥದ್ದೊಂದು ಏನು ಯೂಸ್ ಮಾಡುವಂಥದ್ದೇ ಇರೋದಿಲ್ಲ. ಸೊ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅವರಿಗೆ ಚೇಂಜ್ ಆದಾಗ ಅವರಿಗೆ ಯೂಶ್ವಲಿ ವೆಯ್ಟ್ ಲಾಸ್ ಇದ್ದು ಪ್ರೊಸೀಜರ್ಸು ಚೇಂಜಸ್ ಆಗಲಿಕ್ಕೆ ಶುರು ಆಗಿಬಿಡುತ್ತೆ. ಕಡೆ ಒಂದಿಷ್ಟು ಜನರಿಗೆ ನಾವು ಜಂಕ್ ಫುಡ್ಡನ್ನು ಸೇವನೆ ಮಾಡಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ನಾವು ಡಯೆಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ನಾವು ಎಕ್ಸಸೈಸ್ ಮಾಡೋಕ್ಕೂ ಕೂಡ ನಾವು ರೆಡಿ ಇಲ್ಲ, ಆದರೆ ನಾನು ಸಣ್ಣ ಆಗಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಲ್ಲಿರುತ್ತೆ. ಅಂಥವ್ರಿಗೆ ಒಬೆಸಿಟಿ ಮಟ್ಟದಿಂದ ಹೇಗೆ ಹೊರಗೆ ಬರಲಿಕ್ಕೆ ಯಾವ ರೀತಿಯಾದದ್ದು, ಬೇರೆ ರೀತಿಯಾದಂತಹ ಮಾದರಿ ಏನಾದರೂ ಇದೆಯಾ, ಬೇರೆ ರೀತಿಯಾದಂತಹ ಪರಿಹಾರಗಳೇನಾದರೂ ಇದೆಯಾ? ಒಂದು ಅವರಿಗೆ ನೋಡಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡದೆ ಅಥವಾ ಫುಡ್ಡನ್ನು ಕಮ್ಮಿ ಮಾಡದೆ ಯಾವತ್ತೂ ಅವರಿಗೆ ಬಾಡಿಯಿಂದ ಏನು ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವೊಂದು ಟಿಪ್ಸ್ಗಳು ನಾವು ಕೊಡ್ಬೋದು. ಒಂದು ಅವರು ದೊಡ್ಡ ತಟ್ಟೆ ಯೂಸ್ ಮಾಡೋದಿದ್ದರೆ ಅವ್ರಿಗೆ ಹೇಳ್ತೇವೆ ನಾವು ಸಣ್ಣ ತಟ್ಟೆ ಯೂಸ್ ಮಾಡಿ. ಅಂದರೆ ಒಂದು ಕಾನ್ಸೆಪ್ಟ್ ಅಂದರೆ ಸ್ವಲ್ಪ ಫನ್ನಿ ಕಾನ್ಸೆಪ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ದೊಡ್ಡ ತಟ್ಟೆಯಲ್ಲಿ ಅನ್ನ ಏನೆಲ್ಲ ಹಾಕಿದಾಗ ಅವರಿಗೆ ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ತುಂಬ ಹಾಕಿದರೂ ಕೂಡ ಅಯ್ಯೋ ಸ್ವಲ್ಪ ಇದೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಅದೇ ನೀವು ಸಣ್ಣ ತಟ್ಟೆ ಯೂಸ್ ಮಾಡಿ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ, ಸ್ವಲ್ಪ ಬಾಕಿ ಫ್ರೂಟ್ಸು ಏನೆಲ್ಲ ನಿಮಗೆ ಸಾರು ಏನೆಲ್ಲ ಇದೆ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ, ನಿಮ್ಮ ಸಣ್ಣ ತಟ್ಟೆಯಲ್ಲಿ ಫಿಲ್ ಆದಂಗೆ ಫೀಲ್ ಆಗುತ್ತೆ. ಅದೇ ರೀತಿ ದೊಡ್ಡ ತಟ್ಟೆಯಲ್ಲಿ ನೋಡಿದ್ರೆ ಏನು ಫೀಲ್ ಆಗೋದಿಲ್ಲ. ಒಂಥರ ಫನ್ನಿ ಕಾನ್ಸೆಪ್ಟ್. ಸೈಕಾಲಜಿಕಲಿ ನಿಮಗೆ ಇದು ಗ್ರೆಲಿನ್ ಮತ್ತು ಸಟೈಟಿ ಲೆವೆಲ್ ಇದು ಹಾರ್ಮೋನ್ಸ್ಗಳ ಸೆಪ್ಷನ್ ಅಂತ, ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತೇಳಿ. ಸೊ ಇದ್ರದ್ದೆಲ್ಲ ಹಂಗರ್ ಲೆವೆಲನ್ನು ನಾರ್ಮಲ್ ಮಾಡುವಂಥದ್ದು ಕೆಲವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇರುತ್ತೆ. ಮತ್ತು ಇನ್ನೊಂದು ರಾಂಗ್ ಮಾಡುವಂಥದ್ದು ಅಂದರೆ ಕೆಲವರು TV ನೋಡ್ತಾ ಫುಡ್ ತೊಗೊಳ್ಳುವಂಥದ್ದು. ಆ್ಯಕ್ಚುಲಿ ನಾವು ಯಾವಾಗಲೂ ಅದು ಹೆಲ್ತ್ ಇದರಲ್ಲಿ ಹೇಳ್ತೇವೆ ಮೈಂಡ್ಫುಲ್ ಈಟಿಂಗ್ ಮಾಡಬೇಕಂತೇಳಿ. ಅಂದರೆ ನಾವು ಒಂದು ಊಟ ಮಾಡುವಾಗ ಊಟದ ಮೇಲೆ ಗಮನ ಇರಬೇಕು. ಏನು ಕೆಲಸ ಮಾಡ್ತೀವಿ ಅದರ ಮೇಲೆ ನಾವು ಒಂದು ಥಿಂಗ್ ಮೇಲೆ ನಾವು ಯಾವತ್ತೂ ಗಮನ ಕೊಡಬೇಕಂತೇಳಿ. ಅವರು ಊಟ ಏನಾದರೂ ಒಂದು TV ನೋಡ್ತಾನಿಲ್ಲ, ಮೊಬೈಲ್ ನೋಡ್ತಾ ಊಟ ಮಾಡುವಂಥದ್ದು, ಇಲ್ಲಾಂದರೆ ಅವರಿಗೆ ನಿಧಾನ ಕ್ರೇವಿಂಗ್ ಇರುವಂಥದ್ದು. ಹಸಿವೆ ಆಗ್ತಿರೋದಿಲ್ಲ, ಬಟ್ ಏನೋ ನೋಡಿದಾಗ ಇದು ತಿನ್ನಬೇಕು ಅಂತ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ. ಅದನ್ನು ಅವರು ನಿಧಾನವಾಗಿ ಬಿಡ್ತಾ ಬಂದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಶುರು ಮಾಡಿದರೆ ಅವರು ಜಂಕನ್ನು ತುಂಬ ಆಬ್ವಿಯಸ್ಲಿ ಅವರು ದೂರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಒಬೆಸಿಟಿ ಮಟ್ಟದಿಂದ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಏನು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಲಿಕ್ಕೆ ಮುಖ್ಯವಾಗಿ ಒಬೆಸಿಟಿಯೇ ಕಾರಣ ಆಗಿರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಒಬೆಸಿಟಿಯಿಂದ ಹೇಗೆ ನಾವು ಹೊರಗೆ ಬರುವಂಥದ್ದು, ಒಬೆಸಿಟಿಯ ಮಟ್ಟವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವಂಥದ್ದು, ಇದನ್ನು ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.